ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಇದು ಫಿಲ್ಮಿ ಬೀಟ್ ಕನ್ನಡ. ನಾನು ಶ್ರುತಿ ಪಾಟೀಲ್. ಯುವಕನಿಂದ ನಿರೂಪಕಿ ಶೀತಲ್ಗೆ ಲೈಂಗಿಕ ಕಿರುಕುಳ. ಹೌದು, ಇತ್ತೀಚಿನ ದಿನಗಳಲ್ಲಿ ಚಿತ್ರ ನಟಿಯರ ಮೇಲೆ ಲೈಂಗಿಕ ಕಿರುಕುಳ, ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗ್ತಿವೆ. ಕಳೆದ ಕೆಲ ತಿಂಗಳ ಹಿಂದೆಯಷ್ಟೇ ಮಲಯಾಳಂ ಖ್ಯಾತ ನಟಿಯರ ಅಪಹರಣ ಪ್ರಕರಣ ದೊಡ್ಡ ಸುದ್ದಿಯಾಗಿತ್ತು. ಇದೀಗ ಕನ್ನಡ ಟಿವಿ ನಿರೂಪಕಿ ಕಮ್ ನಟಿ ಶೀತಲ್ ಶೆಟ್ಟಿ ಅವರ ಮೇಲೆ ಲೈಂಗಿಕ ಕಿರುಕುಳ ನೀಡಿರುವ ಘಟನೆ ಬೆಳಕಿಗೆ ಬಂದಿದೆ. ಈ ವಿಚಾರವನ್ನ ಖುದ್ದು ಶೀತಲ್ ಶೆಟ್ಟಿಯೇ ತಮ್ಮ ಫೇಸ್ಬುಕ್ನಲ್ಲಿ ಬಹಿರಂಗಪಡಿಸಿದ್ದು, ತಮ್ಮ ಮೇಲಾದ ಕಿರುಕುಳವನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಅಷ್ಟಕ್ಕೂ ಶೀತಲ್ ಶೆಟ್ಟಿಗೆ ಲೈಂಗಿಕ ಕೊಟ್ಟವ್ರು ಯಾರು ಗೊತ್ತಾ? ಅದು ಯಾರು ಅಂತ ಹೇಳ್ಬಿಡ್ತೀವಿ ನೋಡಿ. ಕಳೆದ 2-3 ದಿನಗಳ ಹಿಂದೆ ಟಿವಿ ನಿರೂಪಕಿ ಶೀತಲ್ ಶೆಟ್ಟಿ ಅವರು ತಮ್ಮ ಫೇಸ್ಬುಕ್ನಲ್ಲಿ ಹೊಸದೊಂದು ಫೋಟೋ ಅಪ್ಲೋಡ್ ಮಾಡಿದ್ರು. ಆ ಫೋಟೋಗೆ ಅನಾಮಿಕನೊಬ್ಬ ಮೆಸೆಂಜರ್ ಮೂಲಕ ಕೆಟ್ಟದಾಗಿ ಕಮೆಂಟ್ ಮಾಡಿದ್ದಾನೆ. ಸಂದೇಶ ಕಳುಹಿಸಿ ಸುಮ್ಮನಾಗಿದ್ರೆ ಪರವಾಗಿಲ್ಲ, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಆ ಯುವಕ ಶೀತಲ್ ಶೆಟ್ಟಿ ಅವರ ಬಳಿ ನೇರವಾಗಿ ಮಂಚದ ವಿಷಯ ಪ್ರಸ್ತಾಪಿಸಿದ್ದಾನೆ. ಅಷ್ಟೇ ಅಲ್ಲದೆ ಹಣ ನೀಡುವುದಾಗಿ ಬೇಡಿಕೆಯನ್ನ ಕೂಡ ಕೊಟ್ಟಿದ್ದಾನೆ. ಸತತ ಸಂದೇಶಗಳ ಮೂಲಕ ಕಿರುಕುಳ ನೀಡುತ್ತಿದ್ದವನಿಗೆ ಶೀತಲ್ ಶೆಟ್ಟಿ ದಿಟ್ಟತೆಯಿಂದ ಪ್ರತಿಕ್ರಿಯೆ ನೀಡಿದ್ದಾರೆ. ಇನ್ನು ಈ ಬಗ್ಗೆ ಪೊಲೀಸ್ ಠಾಣೆಗೆ ದೂರು ನೀಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಶೀತಲ್ ಶೆಟ್ಟಿ ಅವರು ಪೊಲೀಸ್ ದೂರು ನೀಡುವುದಾಗಿ ತಿಳಿಸುತ್ತಿದ್ದಂತೆ ಮಾತು ಬದಲಿಸಿ ಆ ವ್ಯಕ್ತಿ ಕ್ಷಮೆ ಕೇಳಿದ್ದಾನೆ. ಇದು ನಿಮ್ಮ ಪರ್ಸನಲ್ ಅಕೌಂಟ್ ಎಂದು ಪರೀಕ್ಷೆ ಮಾಡಲು ಹೀಗೆ ಹೇಳಿದೆಂದು ಮಾತು ಬದಲಾಯಿಸಿದ್ದಾನೆ. ಈ ಮಧ್ಯೆ ಸಹೋದರೆಂದು ಕೂಡ ಸಂಬೋಧಿಸಿದ್ದಾನೆ. ಈ ಬಗ್ಗೆ ಪೊಲೀಸ್ ದೂರು ನೀಡುವುದಕ್ಕೆ ಯೋಚನೆ ಮಾಡಿದ್ದ ಶೀತಲ್ ಶೆಟ್ಟಿ ಸದ್ಯ ಪೊಲೀಸ್ ದೂರು ನೀಡಿಲ್ಲ. ಮಾನವೀಯತೆಯ ದೃಷ್ಟಿಯಿಂದ ದೂರು ನೀಡಲ್ಲ ಎಂದು ಸ್ವತಃ ಶೀತಲ್ ಶೆಟ್ಟಿ ಅವರೇ ಫೇಸ್ಬುಕ್ನಲ್ಲಿ ಲೈವ್ನಲ್ಲಿ ಹೇಳ್ಕೊಂಡಿದ್ದಾರೆ. ರಾಯ್ ಪಿಕಾರ್ಡೋ ಎಂಬ ಹೆಸರಿನಲ್ಲಿ ಅಕೌಂಟ್ ಹೊಂದಿರೋ ಯುವಕ ಅಂಗವಿಕಲ ಎಂದು ಶೀತಲ್ ಶೆಟ್ಟಿ ಅವರೇ ತಿಳಿಸಿದ್ದಾರೆ. ಆದ್ರೆ ಆ ಯುವಕ ಯಾರು ಎಂಬುದರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಬಿಟ್ಕೊಟ್ಟಿಲ್ಲ. ಒಟ್ಟಾರೆ ನಟಿ ಮತ್ತು ಆಂಕರ್ ಆಗಿರೋ ಶೀತಲ್ ಶೆಟ್ಟಿ ಕೂಡ ಫೇಸ್ಬುಕ್ ಮೂಲಕ ಲೈಂಗಿಕ ಕಿರುಕುಳವನ್ನು ಅನುಭವಿಸಿದ್ದನ್ನ ಹೇಳಿಕೊಂಡ್ರು. ಸೊ ನಿಮಗೂ ಈ ರೀತಿಯ ಅನುಭವ ಆಗಿದೆಯಾ ಅಥವಾ ಎಲ್ಲಾದರೂ ನೋಡಿದ್ರೆ ಈ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಲೋ, ಹಾಯ್, ನಮಸ್ಕಾರ. ನಾನು ನಿಮ್ಮ ಶೀತಲ್ ಶೆಟ್ಟಿ. ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನಲ್. ನಿರಂತರವಾಗಿ ಸ್ಯಾಂಡಲ್ವುಡ್ ಸಮಾಚಾರಗಳಿಗಾಗಿ ಈ ಚಾನಲ್ ನೋಡ್ತಾ ಇರಿ. ಅಷ್ಟು ಮಾತ್ರ ಅಲ್ಲ, ಸಬ್ಸ್ಕ್ರೈಬ್ ಮಾಡಿ.